ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ನಮ್ಮ ಮೆಟರ್ನಿಟಿ ಫೋಟೋಶೂಟ್ ಮಾಡ್ಸೋಕ್ಕೆ ಎಲ್ಲಿ ಹೋಗಿದ್ದೀವಿ, ಎಷ್ಟು ಥೀಮ್ಸ್ ಇತ್ತು, ಎಷ್ಟು ಕಾಸ್ಟ್ ಆಯಿತು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋ ನೋಡಿ. ಫಸ್ಟ್ ಥೀಮ್ನ ಫೋಟೋಶೂಟ್ ಮಾಡಿಸಿದ್ದು ಹಳ್ಳಿ ಮನೆ ಥೀಮ್ ಒಂದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ತುಂಬ ನ್ಯಾಚುರಲಾಗಿ ಕಾಣಿಸ್ತಿತ್ತು. ಮತ್ತು ಫೋಟೋಸ್ ಎಡಿಟ್ ಆದಮೇಲೆ ಸೇಮ್ ಹಳ್ಳಿ ಸೆಟಪ್ಪಲ್ಲಿ ಹಳ್ಳಿಗೆ ಹೋಗಿ ತೆಗೆಸ್ಕೊಂಡಿರೋ ಥರ ಫೀಲ್ ಇತ್ತು ನಮಗೆ. ನೀವೇ ನೋಡ್ತಾ ಇರ್ಬೋದು, ಅಲ್ಲಿ ಇರೋ ಚೇರು ಮತ್ತು ಡೋರು ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೆಕ್ಸ್ಟ್ ಥೀಮ್ ಬಂದ್ಬಿಟ್ಟು ಈ ಥರ ಪ್ಲೇನ್ ವೈಟ್ ಬ್ಯಾಕ್ಗ್ರೌಂಡ್ಗೆ ಬ್ಲೂ ವಾಲ್ಸ್ ಮಾಡಿದ್ರು. ಅದು ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ನೋಡೋಕ್ಕೆ ಪ್ರಿನ್ಸಸ್ ಥರ ಫೀಲ್ ಆಗ್ತಿತ್ತು ನಮಗೆ. ಬ್ಯಾಕ್ಗ್ರೌಂಡ್ ಒಂದು ತುಂಬ ಚೆನ್ನಾಗಿ ಮಾಡಿದ್ರು, ವಾಲ್ಸ್ ಎಲ್ಲ ಇಟ್ಟು ತುಂಬ ಡ್ರೀಮಿ ಮತ್ತು ಫಿಲಮ್ ಸೆಟಪ್ ಥರ ಇತ್ತು. ಸಿಂಡ್ರೆಲಾ ಥರ ಫೀಲ್ ಆಗ್ತಿತ್ತು. ನನ್ನ ಡ್ರೆಸ್ ಡೀಟೇಲ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲೊಕೇಶನ್ ಅಡ್ರೆಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೆಕ್ಸ್ಟ್ ಥೀಮ್ ಬಂದ್ಬಿಟ್ಟು ಹಿಸ್ಟಾರಿಕಲ್ ಥೀಮ್ ಮಾಡಿದ್ರು. ಟೆಂಪಲ್ ಥೀಮ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ರಿಯಲ್ ಟೆಂಪಲ್ ಗೊತ್ತೇ ಆಗ್ತಿರ್ಲಿಲ್ಲ. ಎಡಿಟ್ ಆದಮೇಲೆ ನಮಗೆ ಕನ್ಫ್ಯೂಸ್ ಆಯಿತು, ನಾವು ಎಲ್ಲೋಗಿ ತೆಗೆಸ್ಕೊಂಡ್ವಿ ಫೋಟೋಸು ಅಂತ. ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ನೀವೇ ನೋಡ್ತಾ ಇರ್ಬೋದು, ಎಷ್ಟು ಕಲರ್ಫುಲ್ ಆಗಿತ್ತು ಅಂತ. ಫ್ರೆಂಚ್ ಕಾಲೋನಿ ಥರ ಫೀಲ್ ಕೊಡ್ತಾ ಇತ್ತು ನಮಗೆ. ಅದೇ ಬ್ಯಾಕ್ ಡ್ರಾಪಲ್ಲಿ 3-4 ವಾಲ್ಸ್ ಮಾಡಿದ್ರು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಬೇರೆ ಬೇರೆ ಕಲರಲ್ಲಿ ಬೇರೆ ಬೇರೆ ವಾಲ್ ಮಾಡಿದ್ರು. ಆ್ಯಂಡ್ ಆಲ್ಸೋ 2 ಕ್ರಾಪ್ಸ್ ಕೂಡ ಇಟ್ಟಿದ್ರು, ಸೈಕಲ್ ಮತ್ತು ಸ್ಕೂಟರ್. ನೆಕ್ಸ್ಟ್ ಥೀಮ್ ಬಂದ್ಬಿಟ್ಟು ನೇಚರ್ ಬ್ಯಾಕ್ಗ್ರೌಂಡಲ್ಲಿ ಮಾಡಿದ್ರು. ಅದು ರಿಯಲ್ ಗೊತ್ತಾಗ್ತಾ ಇರಲಿಲ್ಲ, ತುಂಬ ನ್ಯಾಚುರಲಾಗಿ ಕಾಣ್ತಾ ಇತ್ತು. ಆ್ಯಂಡ್ ಕೆಫೆ ಥೀಮಲ್ಲೂ ಮಾಡಿದ್ರು, ಈ ಥರ ಬ್ಯಾಕ್ ಡ್ರಾಪ್ ಹಾಕಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿತ್ತು ಪಿಕ್ಚರ್ಗೆ. ನೆಕ್ಸ್ಟ್ ನಾನು ನಮ್ಮ ಮೆಟರ್ನಿಟಿ ಫೋಟೋಶೂಟ್ದು ಟ್ರೈಲರ್ ಹಾಕಿರ್ತೀನಿ, ಹೋಗಿ ನೋಡ್ಕೊಬನ್ನಿ. ನೆಕ್ಸ್ಟ್ ನಾವು ಯಾವ ಪ್ಲೇಸ್ಗೆ ಹೋಗಿದ್ವಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ಸ್ಕಿಪ್ ಮಾಡಿದೆ ನೋಡಿ. ನಾವು ಹೋಗಿದ್ದ ಪ್ಲೇಸ್ ನೇಮ್ ಬಂದು ದ ವೈಲ್ಡ್ ಲೈಫ್ ಕ್ಯಾಪ್ಚರ್ ಫೋಟೋಗ್ರಫಿ. ಶಿಫ್ಟ್ ವೈಸ್ ಇರುತ್ತೆ ಟೈಮಿಂಗ್ಸು, ಮಾರ್ನಿಂಗ್ ಟು ಈವ್ನಿಂಗ್. ಕಾಸ್ಟ್ ಡೀಟೇಲ್ಸ್ ಮತ್ತು ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಮರಿದಂಗೆ ಚೆಕ್ ಮಾಡಿ. ಏನಾದರೂ ಡೀಟೇಲ್ಸ್ ಬೇಕಂದರೆ ಕಮೆಂಟ್ ಮಾಡಿ.